ನಮಸ್ಕಾರ. ಒಂದು ಕ್ಷೇತ್ರದ ರಾಜಕೀಯ ಇಡೀ ದೇಶದ ಕಥೆಯನ್ನೇ ಹೇಳುತ್ತೆ ಅಂದ್ರೆ ನಂಬ್ತೀರಾ? ಬನ್ನಿ, ಇಂದು ನಾವು ಕರ್ನಾಟಕನ ಮಾಗಡಿ ಕ್ಷೇತ್ರದ ಆಳವಾದ ವಿಶ್ಲೇಷಣೆ ಮೂಲಕ ಅಧಿಕಾರ ಮತ್ತು ಜನರ ನಡುವಿನ ಸಂಭಾಷಣೆ ಹೇಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋಣ. ಹೌದು, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಮಾಗಡಿಯನ್ನ ಒಂದು ಕೇಸ್ ಸ್ಟಡಿಯಾಗಿ ತಗೊಂಡ್ರೆ ಭಾರತದ ದೊಡ್ಡ ಪ್ರಜಾಪ್ರಭುತ್ವದ ಟ್ರೆಂಡ್ಗಳ ಒಂದು ಸಣ್ಣ ಚಿತ್ರಣ ಸಿಗುತ್ತೆ. ಇಲ್ಲಿ ನಾವು ಕಲಿಯೋ ಪಾಠಗಳು ಬಹುಶಃ ಇಡೀ ದೇಶಕ್ಕೆ ಅನ್ವಯಿಸಬಹುದು ಅಲ್ವಾ? ಸರಿ, ಹಾಗಾದರೆ ಶುರು ಮಾಡೋಣ. ಯಾವುದೇ ರಾಜಕೀಯ ವಿಶ್ಲೇಷಣೆ ಮಾಡೋಕೆ ಮುಂಚೆ ಆ ಜಾಗದ ಮಣ್ಣಿನ ಗುಣ, ಅಲ್ಲಿನ ಜನರನ್ನ, ಅವರ ಜೀವನ ಶೈಲಿಯನ್ನ ಅರ್ಥ ಮಾಡಿಕೊಳ್ಳೋದು ತುಂಬನೇ ಮುಖ್ಯ. ನಕ್ಷೆಯಲ್ಲಿ ನೋಡಿ ಮಾಗಡಿ ಎಲ್ಲಿದೆ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ, ರಾಜಧಾನಿಗೆ ತೀರಾ ಹತ್ರ. ಆದ್ರೂ ತನ್ನದೇ ಆದ ವಿಶಿಷ್ಟ ಸವಾಲುಗಳನ್ನ, ತನ್ನದೇ ಆದ ರಾಜಕೀಯವನ್ನ ಹೊಂದಿದೆ. ನೋಡಿ, ಮಾಗಡಿ ಅಂದ್ರೆ ಬಹುತೇಕ ಹಳ್ಳಿ. 82% ಜನ ಗ್ರಾಮೀಣ ಪ್ರದೇಶದವರು. ಇದರ ಅರ್ಥ ಏನು ಗೊತ್ತಾ? ಇಲ್ಲಿನ ಜನರ ಬದುಕು, ಅವರ ದಿನಚರ್ಯೆ ಎಲ್ಲವೂ ಕೃಷಿ, ಮಳೆ ಬೆಳೆ ಮತ್ತು ಹಳ್ಳಿಯ ಆರ್ಥಿಕತೆಯ ಜೊತೆ ಹೆಣೆದುಕೊಂಡಿದೆ. ಇನ್ನು ಇಲ್ಲಿನ ಸೋಷಿಯಲ್ ಸ್ಟ್ರಕ್ಚರ್ ನೋಡೋದಾದ್ರೆ ಎಸ್ಸಿ ಸಮುದಾಯ ಸುಮಾರು 12.1%, ಎಸ್ಟಿ 3%, ಉಳಿದ ಬಹುತೇಕ ಅಂದ್ರೆ ಸುಮಾರು 85% ಜನಸಂಖ್ಯೆ ಒಬಿಸಿ ಮತ್ತು ಸಾಮಾನ್ಯ ವರ್ಗದವರು. ಇದು ರಾಜಕೀಯವಾಗಿ ಒಂದು ಸಂಕೀರ್ಣವಾದ ಸಮೀಕರಣವನ್ನೇ ಸೃಷ್ಟಿ ಮಾಡುತ್ತೆ. ಸರಿ, ಈಗ ಕ್ಷೇತ್ರದ ಒಂದು ದೊಡ್ಡ ಸಮಸ್ಯೆಯ ಕಡೆಗೆ ನೋಡೋಣ. ಅದೇನಪ್ಪ ಅಂದ್ರೆ, ಜನರಿಗೆ ಏನು ಬೇಕು ಅನ್ನೋದಕ್ಕೂ ಅಲ್ಲಿ ವಾಸ್ತವದಲ್ಲಿ ಏನಿದೆ ಅನ್ನೋದಕ್ಕೂ ಇರೋ ದೊಡ್ಡ ಅಂತರ, ಆ ಗ್ಯಾಪ್ ಬಗ್ಗೆ ಮಾತಾಡೋಣ. ಈ ನಂಬರ್ ನೋಡಿ, 65/100. ಇದೊಂದು ಬರೀ ಸ್ಕೋರ್ ಅಷ್ಟೇ ಅಲ್ಲ, ಇದು ಅಭಿವೃದ್ಧಿಯ ಅಂತರವನ್ನ ತೋರಿಸೋ ಸೂಚ್ಯಂಕ. ಅಂದ್ರೆ ಮೂಲಸೌಕರ್ಯ, ಉದ್ಯೋಗ, ಈ ಎಲ್ಲಾ ವಿಷಯಗಳಲ್ಲಿ ಮಾಗಡಿ ಇನ್ನೂ ತುಂಬಾ ಹಿಂದೆ ಇದೆ ಅನ್ನೋದರ ಕಥೆಯನ್ನ ಈ ಸಂಖ್ಯೆ ಹೇಳುತ್ತೆ. ಹಾಗಾದ್ರೆ ಈ ಅಂತರ ಅಂದ್ರೆ ಜನರಿಗೆ ನಿಜ ಜೀವನದಲ್ಲಿ ಹೇಗಿರುತ್ತೆ ನೋಡಿ. ಹಳ್ಳಿಗಳಲ್ಲಿ ಸರಿಯಾದ ರಸ್ತೆ ಇಲ್ಲ, ವ್ಯವಸಾಯಕ್ಕೆ, ಕುಡಿಯೋಕೆ ನೀರಿಲ್ಲ, ಸ್ಥಳೀಯವಾಗಿ ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ. ಇದರ ಜೊತೆಗೆ ಕಾಡು ಪ್ರಾಣಿಗಳಿಂದ ಬೆಳೆನಾಶ ಬೇರೆ. ಇವೇ ನೋಡಿ ಜನರ ನಿಜವಾದ ಸಮಸ್ಯೆಗಳು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಮಾಗಡಿ ಟೌನ್ ಜನರ ಸಮಸ್ಯೆಗಳೇ ಬೇರೆ, ಹಳ್ಳಿ ಜನರ ಸಮಸ್ಯೆಗಳೇ ಬೇರೆ. ಟೌನಲ್ಲಿ ನೀರು, ರಸ್ತೆ, ಕರೆಂಟ್ ಪ್ರಾಬ್ಲಮ್ ಆದ್ರೆ ಹಳ್ಳಿಗಳಲ್ಲಿ ನೀರಾವರಿ, ಟ್ರಾನ್ಸ್ಪೋರ್ಟು, ಆಸ್ಪತ್ರೆ, ಅಷ್ಟೇ ಯಾಕೆ ಸರಿಯಾಗಿ ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲ. ಇದು ಮತದಾರರ ಆದ್ಯತೆಗಳು ಎಷ್ಟು ಬೇರೆ ಬೇರೆ ಇವೆ ಅನ್ನೋದನ್ನ ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಏನಾಗುತ್ತೆ? ಈ ಅಭಿವೃದ್ಧಿಯ ಅಂತರ, ಜನರ ಅಸಮಾಧಾನ ಇದೆಲ್ಲ ಸೇರಿ ಚುನಾವಣೆಯಲ್ಲಿ ಹೇಗೆ ಒಂದು ದೊಡ್ಡ ಬದಲಾವಣೆಗೆ, ಒಂದು ನಾಟಕೀಯ ಫಲಿತಾಂಶಕ್ಕೆ ಕಾರಣವಾಗುತ್ತೆ ಅಂತ ಈಗ ನೋಡೋಣ. ಮೊದಲು 2018 ರಿಸಲ್ಟ್ ನೋಡೋಣ. ಆಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇತ್ತು. ನೋಡಿ, ವೋಟ್ ಶೇರ್ ತುಂಬಾ ಹತ್ರ ಇತ್ತು. ಜೆಡಿಎಸ್ ಚಿತ್ರದಲ್ಲಿ ಅಷ್ಟಾಗಿರ್ಲಿಲ್ಲ. ಇದು ಕೇವಲ 5 ವರ್ಷದ ಹಿಂದಿನ ಕತೆ. ಆದ್ರೆ 2023ಕ್ಕೆ ಬನ್ನಿ, ಇಡೀ ಸಿನಾರಿಯೋ ಚೇಂಜ್. ಕಾಂಗ್ರೆಸ್ ಹೆಚ್ಚು ಕಡಿಮೆ ತನ್ನ ವೋಟ್ ಶೇರ್ ಉಳಿಸ್ಕೊಂಡಿದೆ, ಆದ್ರೆ ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ಮೇಲ್ ಬಂದಿದೆ ಮತ್ತು ಬಿಜೆಪಿ ಪಾತಾಳಕ್ಕೆ ಕುಸಿದಿದೆ. ಇದೊಂದು ದೊಡ್ಡ ರಾಜಕೀಯ ಬದಲಾವಣೆ. ಈ ಒಂದೇ ಒಂದು ಸಂಖ್ಯೆ ನೋಡಿ, -33.6%. 2018ರಿಂದ 2023ರ ನಡುವೆ ಬಿಜೆಪಿಯ ವೋಟ್ ಶೇರ್ನಲ್ಲಿ ಆದ ಕುಸಿತ ಇದು. ಇದನ್ನ ರಾಜಕೀಯ ಭೂಕಂಪ ಅಂದೇ ಬೇರೇನ್ ಹೇಳಕ್ ಸಾಧ್ಯ? ಮತದಾರರು ಒಂದು ಸ್ಪಷ್ಟವಾದ ನಿರ್ಣಾಯಕ ತೀರ್ಪನ್ನ ಕೊಟ್ಟಿದ್ದಾರೆ. ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ವೋಟರ್ ಟರ್ನ್ಔಟ್. 2018ರಲ್ಲಿ 77% ಇದ್ದಿದ್ದು 2023ರಲ್ಲಿ ಬರೋಬ್ಬರಿ 86.75% ಆಗಿದೆ. ಇದರರ್ಥ ಜನ ಸುಮ್ಮನೆ ಕೂತಿಲ್ಲ, ಅವರು ಸಕ್ರಿಯರಾಗಿದ್ದಾರೆ, ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೇಳ್ತಾ ಇದ್ದಾರೆ. ಇದು ನಿರಾಸಕ್ತಿ ಅಲ್ಲ, ಬದಲಾಗಿ ಬದಲಾವಣೆಯ ಹೊಂಬಲ. ಈ ಟೇಬಲ್ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ಅಭ್ಯರ್ಥಿಗಳು ಎಷ್ಟರ ಮಟ್ಟಿಗೆ ಸ್ಥಳೀಯರು ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ನೋಡಿ, ಲೋಕಲ್ ಇನ್ಸೈಡರ್ ಸ್ಕೋರ್ ಕೇವಲ 25. ಅಂದ್ರೆ ಹೊರಗಿನಿಂದ ಬಂದ ಅಭ್ಯರ್ಥಿಗಳನ್ನ ಜನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಅವರಿಗೆ ತಮ್ಮಲ್ಲೇ ಒಬ್ಬ ತಮ್ಮ ಸಮಸ್ಯೆ ಅರಿಯೋ ನಾಯಕ ಬೇಕು. ಪಕ್ಷದ ಬ್ರ್ಯಾಂಡ್ ರಾಷ್ಟ್ರಮಟ್ಟದಲ್ಲಿ ಎಷ್ಟೇ ದೊಡ್ಡದಿದ್ರೂ ತಳಮಟ್ಟದಲ್ಲಿ ಅಂದ್ರೆ ಬೂತ್ ಲೆವೆಲ್ನಲ್ಲಿ ಪಕ್ಷದ ಕಾರ್ಯಕರ್ತರು ಬಲವಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕೇಡರ್ ಸಾಮರ್ಥ್ಯದ ಸ್ಕೋರ್ ಕೇವಲ 2/5. ಅಂದ್ರೆ ಮೇಲಿನ ಸ್ಟ್ರಾಟಜಿ ಮತ್ತು ಕೆಳಗಿನ ಡೆಲಿವರಿ ನಡುವೆ ಒಂದು ದೊಡ್ಡ ಗ್ಯಾಪ್ ಇದೆ. ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ, ಅದರ ಕಾರಣಗಳನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಈ ಡೇಟಾ ಮತ್ತು ಜನರ ಅಗತ್ಯಗಳನ್ನ ಇಟ್ಕೊಂಡು ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ಪ್ಲಾನ್ ಹೇಗಿರಬೇಕು ಅಂತ ನೋಡೋಣ. ಜನರ ನಂಬಿಕೆ ಗಳಿಸೋದು ಹೇಗೆ? ದಾರಿ ತುಂಬಾ ಸರಳ. ಮೊದಲನೇ ಹೆಜ್ಜೆ, ಅವರ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಿ. ಎರಡನೇ ಹೆಜ್ಜೆ,
ಕಣ್ಣಿಗೆ ಕಾಣುವ ಹಾಗೆ ಕೆಲಸ ಮಾಡಿ, ಯೋಜನೆಗಳನ್ನ ಜಾರಿ ಮಾಡಿ. 3ನೇ ಹೆಜ್ಜೆ, ಜನರಿಗೆ ಸಿಗೋ ಹಾಗೆ ಇರಿ, ಅವರ ಕಷ್ಟಗಳಿಗೆ ಸ್ಪಂದಿಸಿ. ಇಷ್ಟೇ. ಇದು ಕೇವಲ ಮಾತುಗಳಲ್ಲ. ನೋಡಿ, ಇದೊಂದು ಅಭಿವೃದ್ಧಿಯ ಪ್ರತಿಜ್ಞಾಪಟ್ಟಿ. ಉದಾಹರಣೆಗೆ, ಮಾಗಡಿ ಬೆಂಗಳೂರು ರಸ್ತೆ ಮಾಡಿದ್ರೆ ಬರೀ ಪ್ರಯಾಣದ ಸಮಯ ಕಡಿಮೆ ಆಗೋದಲ್ಲ, ವ್ಯಾಪಾರಕ್ಕೂ ಅನುಕೂಲ ಆಗುತ್ತೆ. ಹೇಮಾವತಿ ನೀರು ತಂದ್ರೆ ಸಾವಿರಾರು ಎಕರೆಗೆ ನೀರಾವರಿಯಾಗಿ ರೈತರ ಆದಾಯ ಡಬಲ್ ಆಗುತ್ತೆ. ಒಂದು ಟೆಕ್ ಪಾರ್ಕ್ ಮಾಡಿದ್ರೆ ಸ್ಥಳೀಯ ಯುವಕರಿಗೆ ಇಲ್ಲೇ ಕೆಲ್ಸ ಸಿಗುತ್ತೆ. ಪ್ರತಿಯೊಂದು ಹೂಡಿಕೆಗೂ ಒಂದು ಸ್ಪಷ್ಟವಾದ ಪ್ರತಿಫಲ ಇದೆ. ಸರಿ, ಈ ಪ್ಲಾನ್ ಎಲ್ಲವನ್ನೂ ಜಾರಿ ಮಾಡೋಕೆ ಎಂಥ ನಾಯಕತ್ವ ಬೇಕು? ಅದಕ್ಕಾಗಿಯೇ ನಾವೊಂದು ಪರಿಕಲ್ಪನೆಯನ್ನ ಮುಂದಿಡ್ತೀವಿ. ಅದೇ ಚತುರ್ಮುಖ ಸಿದ್ಧಾಂತ. ಈ ಚತುರ್ಮುಖ ಸಿದ್ಧಾಂತ ಅಂದ್ರೆ 4 ಮುಖಗಳು, 4 ಗುಣಗಳು. ನಾಯಕನಾದವನು ಶಿವನ ಹಾಗೆ ಬಡತನ, ಭ್ರಷ್ಟಾಚಾರದ ಮೇಲೆ ಆಕ್ರಮಣಕಾರಿಯಾಗಿರಬೇಕು. ವಿಷ್ಣುವಿನ ಹಾಗೆ ಸ್ಥಿರತೆ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಬ್ರಹ್ಮನ ಹಾಗೆ ಹೊಸ ಆಲೋಚನೆ, ಹೊಸ ಟೆಕ್ನಾಲಜಿ ಬಳಸಿ ಆಡಳಿತ ನಡೆಸಬೇಕು. ಮತ್ತು ದುರ್ಗೆಯ ಹಾಗೆ ಬಡವರ, ದುರ್ಬಲರ ರಕ್ಷಣೆ ಮಾಡಬೇಕು. ಈ 4 ಗುಣಗಳು ಸೇರಿದಾಗಲೇ ಪರಿಣಾಮಕಾರಿ ಆಡಳಿತ ಸಾಧ್ಯ. ಕೊನೆಗೆ ನಾವು ಅರ್ಥ ಮಾಡ್ಕೋಬೇಕಾದ ಪಾಠ ಒಂದೇ. ಆ ಕ್ಷೇತ್ರದ ಮಣ್ಣಿನ ಜೊತೆ, ಅಲ್ಲಿನ ಜನರ ಜೊತೆ ಆಳವಾದ, ನಿಜವಾದ ಸಂಬಂಧ ಇಲ್ಲಾಂದ್ರೆ ರಾಷ್ಟ್ರಮಟ್ಟದಲ್ಲಿ ಎಷ್ಟೇ ದೊಡ್ಡ ರಾಜಕೀಯ ಅಲೆ ಎದ್ರೂ ಅದು ಕ್ಷೇತ್ರದ ದಡಕ್ಕೆ ಬಂದು ಅಪ್ಪಳಿಸಿ ಒಡೆದೋಗುತ್ತೆ ಅಷ್ಟೇ. ಹಾಗಾದ್ರೆ ಭಾರತದ ರಾಜಕೀಯದ ಭವಿಷ್ಯ ದೊಡ್ಡ ದೊಡ್ಡ ಭಾಷಣಗಳು, ಕಥೆಗಳ ಮೇಲೆ ನಿಂತಿಲ್ಲ. ಬದಲಾಗಿ ಅದು ಡೇಟಾ, ಡೆಲಿವರಿ ಅಂದ್ರೆ ಕೆಲ್ಸ ಮಾಡಿ ತೋರಿಸೋದು ಮತ್ತು ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋದರ ಮೇಲೆ ನಿಂತಿದ್ಯಾ? ಇದನ್ನು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.